ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಖಾಜಿಯಾಗಿ ಪ್ರಖ್ಯಾತ ಇಸ್ಲಾಮಿಕ್ ಪಂಡಿತ ಹಾಗೂ ಜ್ಞಾನ ಪರಂಪರೆ ಮತ್ತು ನಾಯಕತ್ವದ ಪ್ರತೀಕವಾಗಿರುವ ಪಾಣಕ್ಕಾಡ್ ಸಯ್ಯದ್ ನಾಸಿರ್ ಅಬ್ದುಲ್ ಹೈ ಶಹಾಬುದ್ದೀನ್ ತಂಗಲ್ ಬಾಲವಿ ಅವರು ಇಂದು ನೂತನ ಖಾಜಿಯಾಗಿ ಮಂಗಳೂರಿನ ಅನ್ಸಾರಿ ರಸ್ತೆಯಲ್ಲಿರುವ ಝೀನತ್ ಬಕ್ಷ್ ಯತೀಮ್ಖಾನ ಹಾಲಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದರು. ಇದೇ ವೇಳೆ ಮಸ್ಜಿದ್ ಝೀನತ್ ಬಕ್ಷ್ ಮತ್ತು ಈದ್ಗಾ ಜುಮಾ ಮಸೀದಿನ ಅಧ್ಯಕ್ಷ ಹಾಜಿ ಯನುಪೋಯ ಅಬ್ದುಲ್ಲಾ ಕುಂಜಿ ಇವರ ಅಧ್ಯಕ್ಷತೆಯಲ್ಲಿ ಖಾಜಿ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ನಡೆಯಿತು. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅನೇಕ ಮಂದಿ ಗಣ್ಯರು ಹಾಜರಿದ್ದರು. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಸಯ್ಯದುಲ್ ಉಮ್ಮಾ ಸಯ್ಯದ್ ಸಾದಿಕ್ ಅಲಿ ಶಿಹಾಬ್ ತಂಗಲ್, ಸಂಸ್ಥಾ ಪ್ರಧಾನ ಕಾರ್ಯದರ್ಶಿ ಶೈಖುನಾ ಎಂಟಿ ಅಬ್ದುಲ್ಲಾ ಮುಸ್ಲಿಯಾರ್, ಸಂಸ್ಥಾ ಕೋಶಾಧಿಕಾರಿ ಶೈಖುನಾ ಕೊಯ್ಯೂರ್ ಉಮರ್ ಮುಸ್ಲಿಯಾರ್, ಸಯ್ಯದ್ ಅಬ್ಬಾಸ್ ಅಲಿ ಶಿಹಾಬ್ ತಂಗಲ್, ಎಸ್ಕೆಎಸ್ಎಫ್ ಕೇಂದ್ರ ಅಧ್ಯಕ್ಷ ಸಯ್ಯದ್ ಹಮೀದ್ ಅಲಿ ಅಲ್ ಹಸನಿ ತಂಗಲ್ ಸೇರಿದಂತೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು. ಗಾದಿಯವರ ಸ್ಥಾನವು ಕೇವಲ ಒಂದು ಧಾರ್ಮಿಕ ಹುದ್ದೆ ಅಲ್ಲ, ಅದು ಸಮಾಜಕ್ಕೆ ಸತ್ಯದ ಮಾರ್ಗದರ್ಶನ ನೀಡುವ ನ್ಯಾಯ, ಕರುಣೆ, ಸಹಬಾಳ್ವೆ ಮತ್ತು ಸೌಹಾರ್ದತೆ ಬೆಳೆಸುವ ಅತ್ಯಂತ ಗೌರವಾನ್ವಿತ ಜವಾಬ್ದಾರಿ. ದಕ್ಷಿಣ ಕನ್ನಡ ಜಿಲ್ಲೆ ಧಾರ್ಮಿಕ ಸಾಮರಸ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಯ ಪರಂಪರೆಗೆ ಹೆಸರುವಾಸಿಯಾಗಿದೆ. ಈ ಶ್ರೇಷ್ಠ ಮೌಲ್ಯವನ್ನು ಇನ್ನಷ್ಟು ಬಲಪಡಿಸುವಲ್ಲಿ ನಮ್ಮ ಖಾಜಿಯವರ നായകത്വം ಮತ್ತು പാത്ര മഹത്വമാകലിದೆ ಎಂದು ನಾನು വിശ്വാസപ്പെടുತ್ತೇನೆ. ഒരു ഖാദി എന്ന നിലയിൽ എനിക്ക് നിങ്ങളോട് അപേക്ഷിക്കാനുള്ളത് നമ്മുടെ വീടകങ്ങളിലും മഹല്ലുകളിലും എപ്പോഴും സമാധാനവും ഐക്യവും ഉണ്ടാകണം. പരസ്പരം സ്നേഹിച്ചും പരിഗണിച്ചും നമുക്ക് ജീവിക്കാൻ സാധിക്കണം. കർണാടകയുടെയും മംഗലാപുരത്തിൻ്റെയും ബഹുസ്വര സംസ്കാരം പരസ്പര ബഹുമാനത്തിൻ്റെതാണ്. സാമൂഹിക ജീവിതത്തിലും ചുറ്റുപാടിലും ബിസിനസ്സിലും എല്ലാവരോടും സൗഹാർദ്ദത്തിൽ വർത്തിക്കാൻ ಇಸ್ಲಾಂ ನಮ್ಮೋಡು ಅವಶ್ಯಕತೆ. ಖಾಜಿ ಅಂತ ಹೇಳಿದರೆ ಇಲ್ಲಿ ನಮ್ಮ ಮಂಗಳೂರಿಗೆ 1400 ವರ್ಷಗಳ ಇತಿಹಾಸ. ಸ್ಥಳೀಯ ಖಾಜಿಗಳು ಬೇಕು ಎಂಬ ಒಂದು ಕೂಗು ಒಂದೆಡೆ ಇದ್ದರೆ, ಆದರೆ ಖಾಜಿಗೆ ಅರ್ಹತೆ ಪಡೆದಂತಹ, ಅದಕ್ಕೆ ಖಾಜಿ ಆಗಲಿ ಈಗ ಅದು ಮಕ್ಕಳಾಟಿಕೆ ಅಲ್ಲ, ಪ್ರತಿಪಾದಕರಾದಂಥ ನಮ್ಮ ನಾಸಿರ್ ಹೈ ತಂಗಲ್ರವರನ್ನು ನಮ್ಮ ತಾಕಾ ಉಸ್ತಾದರವರ ನಿಧನದ ನಂತರ ಆಯ್ಕೆ ಮಾಡಿದ್ದಾರೆ. ಖಂಡಿತ ಇದೊಂದು ಉತ್ತಮ ಆಯ್ಕೆ. ನಮ್ಮ ಸಮಸ್ತದ ಅಧ್ಯಕ್ಷರಾದಂತಹ ಸೈದುಲ್ ಉಲೆಮಾ ಕೂಡ ಇದಕ್ಕೆ ಅನುಮೋದನೆ ನೀಡಿದ್ದಾರೆ. ಎಲ್ರಿಗೂ ಮುಕ್ತ. ಈ ಜಿಲ್ಲಾ ಖಾಜಿ ಅಂತ ಹೇಳಿದರೆ ಒಂದು ಅಲಂಕಾರಿಕವಾಗಿ ಆ ಪರಂಪರವಾಗಿ ಬಂದದ್ದು, ಅದು ಎಲ್ರಿಗೂ ಮುಕ್ತ. ಈ ಜಿಲ್ಲಾ ಖಾಜಿ ಅಂತ ಹೇಳಿದರೆ ಅದಕ್ಕೆ ಎಲ್ಲರಿಗೂ, ಯಾರಿಗೂ ಬೇಕಾದರೆ, ಯಾವ ಮೌಲ್ಯದವರಿಗೆ ಬೇಕಾದರೆ ಅದನ್ನು ಬಂದು ಬೈಹತ್ ಮಾಡಬಹುದು ಎಂಬುದಾಗಿ ಅದರ ಅರ್ಥ. ಅದರಿಂದ ಅದಕ್ಕೆ ಒಂದು ವಿವಾದ ಮಾಡುವ ಅಗತ್ಯ ಏನಿಲ್ಲ. ಜಿಲ್ಲೆಯಲ್ಲಿ ಬೇರೆ ಬೇರೆ ಖಾಜಿಗಳೆಲ್ಲ ಇದ್ದಾರೆ, ಬೇರೆ ಬೇರೆ ಮಹಲ್ಯಗಳಿಗೆ ಖಾಜಿಗಳು ಬೇರೆ ಇದ್ದಾರೆ, ಅದಕ್ಕೆ ನಾವು ವಿವಾದ ಮಾಡುವ ಅಗತ್ಯ ಏನಿಲ್ಲ. ಪಾಣಕ್ಕಾಡ್ನ ಕುಟುಂಬ ಇಲ್ಲಿ ಒಂದು ನೇತೃತ್ವ ವಹಿಸಬೇಕಂತೇಳಿ ಆ ಒಂದು ಪಾಣಕ್ಕಾಡ್ನ ಒಂದು ಸದಸ್ಯ ಸಿಕ್ಕಿದ್ದು, ಅದು ದೊಡ್ಡ ಅವರಿಗೆ ಒಂದು ವಿಶೇಷವಾದಂತಹ, ಈಗಾಗಲೇ ಇವರು MT ಉಸ್ತಾದರು ಹೇಳಿದರು, ಅವರಿಗೆ ಒಂದು ದೇವರ ಒಂದು ದೊಡ್ಡ ಅನುಗ್ರಹದಿಂದ ನಿಭಾಯಿಸಲು, ಯಾವುದೇ ದೊಡ್ಡ ಸಮಸ್ಯೆಗಳನ್ನು ಕೂಡ ನಿಭಾಯಿಸಲಿಕ್ಕೆ ಆ ಒಂದು ಕುಟುಂಬಕ್ಕೆ ಏನಿದೆ, ಒಂದು ದೊಡ್ಡ ಒಂದು ದೇವರ ಒಂದು ಅನುಗ್ರಹ ಇದೆ. ಇವತ್ತು ನಾವೆಲ್ಲರೂ ಝೀನತ್ ಬಕ್ಷ್ ಯತೀಮ್ಖಾನ ಹಾಲ್ನಲ್ಲಿ ನಮ್ಮ ನೂತನ ಖಾದಿಯಾದ ಅಬ್ದುಲ್ ಹಾಯ್ ಸಿಹಾಬಿನ್ ತಗ್ಗಲ್ರವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆವು. ಅಲ್ಹಮ್ದುಲಿಲ್ಲಾ, ದೇವರು ನಮಗೆ ಒಂದು ಒಳ್ಳೆಯ ಖಾದಿಯನ್ನು ಇವತ್ತು ಕೊಟ್ಟರು. ಅವರು ಮಹಾನ್ ವ್ಯಕ್ತಿ, ಅವರೊಂದು ತಾಳ್ಮೆ ವ್ಯಕ್ತಿ. ಎಲ್ಲರಿಗೆ ಅವರನ್ನು ತುಂಬ ಲೈಕ್ಯ ಇತ್ತು. ಇಲ್ಲಿ ನಮ್ಮ ಹಲವಾರು ಮಸೀದಿಯ ಅವರು ಸೇರಿ, ನಮ್ಮ ಝೀನತ್ ಬಕ್ಷ್ ಜುಮಾ ಮಸೀದಿಯವರು ಸೇರಿ, ಎಲ್ಲರೂ ಒಟ್ಟಿಗೆ ಸೇರಿ ಇವರನ್ನು ನಾವು ಖಾದಿಯಾಗಿ ಸ್ವೀಕರಿಸಿದ್ದೇವೆ. ಅವರ ಹಿನ್ನೆಲೆ ಅಂದರೆ ಖಾಜಿ ಪರಂಪರೆಯಲ್ಲಿ ಅಂತ ಇರುವಂಥ ಅವರ ಕುಟುಂಬಗಳು, ಅದು ಕೂಡ ಪಾಣಕ್ಕಾಡ್ ತಂಗಲವರೊಂದು ಪರಸ್ಪರ ಅಣ್ಣ ತಮ್ಮಿಂದರ ಅವರ ಕುಟುಂಬಗಳು. ಆ ರೀತಿಯಲ್ಲಿ ಮತ್ತು ಉತ್ತಮ ಬಾಂಧವ ಮತ್ತು ಎಲ್ಲರ ನಡವಳಿಕೆ, ಎಲ್ಲರ ಬೆಳೆಯುವಂಥ ಒಂದು ವ್ಯಕ್ತಿತ್ವ, ಯಾವುದು ಕೂಡ ಅವರು ದೊಡ್ಡದು ಚಿಕ್ಕದಂಥ ಒಂದು ಭೇದವ ಇಲ್ಲದ ರೀತಿಯಲ್ಲಿ ಇರುವಂಥವರು. ಆ ರೀತಿ ನಮಗೆ ತುಂಬ ಒಂದು ಉತ್ತಮ ಬಾಂಧವ. ನಮಗೆ ಮಂಗಳೂರು ಅಂತ ತಮಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಎಲ್ಲ ತೊಂದರೆಗಳು ಮತ್ತು ಎಲ್ಲ ವಿಷಯಗಳು ನೇರವಾಗಿ ಮಾತುಕತೆ ಮಾಡುವಂಥ ಒಂದು ಖಾಜಿ ನಮಗೆ ಬೇಕಾಗಿರುವುದು. ಮತ್ತು ಅದು ನಾವು ಅವ್ರ ಹತ್ರ ನಾವು ಒಂದು ರಿಕ್ವೆಸ್ಟ್ ಕೂಡ ಮಾಡಿದ್ವಿ. ಯಾಕೆಂದರೆ ಪ್ರತಿಯೊಂದು ಖಾಜಿ ಕೂಡ ನಾವು ಮಂಗಳೂರಲ್ಲಿ ನಾವು ಏನು ದಕ್ಷಿಣ ಕನ್ನಡ ಜಿಲ್ಲೆ ಖಾಜಿಯನ್ನು ಮಾಡುವಾಗ
ಒಂದು ವಾರಕ್ಕೊಮ್ಮೆ ಬಂದು ಇಲ್ಲಿ ಕೂತ್ಕೊಂಡು ಜನರ ಏನು ಕಷ್ಟ ಸುಖಗಳು ಏನಿದೆ, ಏನು ಹೆಣ್ಣು ಮಕ್ಕಳ ಏನು ತಲಾಖ್ ವಿಷಯ ಆಗಲಿ, ಇನ್ನೊಂದು ಯಾವ ವಿಷಯ ಆದರೂ ಕೂಡ ಅವರದ ನೇರವಾಗಿ ಸಂಪರ್ಕ ಮಾಡಿಕೊಂಡು ಕೂತ್ಕೊಂಡು ಮಾಡಬೇಕಂತ ಅವ್ರಿಗೆ ಒಂದು ಮನವರಿಕೆ ಮಾಡುವಾಗ ಅವರು ಅದಕ್ಕೆ ಒಪ್ಪಿಕೊಂಡು ನಾವು ವಾರಕ್ಕೊಮ್ಮೆ ಬಂದು ಇಲ್ಲಿ ಕೂತ್ಕೊಂಡು ಏನು ಜನರ ಸಮಸ್ಯೆಗಳು ಏನಿದೆ ಎಲ್ಲ ಕೂಡ ನಾನು ವಿವರಣೆ ಇದು ಮಾಡ್ತೇನೆ ಅಂತೆಲ್ಲ ಭರವಸೆ ಇದು ಒಂದು ನಮಗೆ ಒಂದು ಒಪ್ಪಿಗೆಯನ್ನು ನೀಡಿದರು. ಆ ರೀತಿಯಲ್ಲಿ ಯಾವ ರೀತಿ ಖಾಜಿ ಅವರು ಮಾಡಿದ ರೀತಿ ಏನಿದೆ, ನಮ್ಮ ತೋಕಾಮದ 14 ವರ್ಷಗಳ ಕಾಲ ಜನರ ಮಧ್ಯದಲ್ಲಿದ್ದಂಥ ಖಾಜಿಯವರು ಅದೇ ರೀತಿ ಇವರು ಕೂಡ ಜನರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲ ರೀತಿಯಲ್ಲಿ ಸಹಕಾರ ಮಾಡುವಂಥ ರೀತಿ ನಮಗೆ ಬಹಳ ಸಂತೋಷ ಆಗಿದೆ. ಆ ರೀತಿಯಲ್ಲಿ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.